ನಾವು ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ವಿಚಾರವಾಗಿ ಆ, ಸ್ವಲ್ಪ ನನ್ನ ಮೇಲೆ ಸ್ವಲ್ಪ ಕೆಲವರು ಆರೋಪ ಏನೋ ಇದ್ದ ಕಾರಣ 25/9/2024 ಬುಧವಾರ ಪೂರ್ವಾಹ್ನ ಗಂಟೆ 11 ನಾವು ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದೆವು. ತಾವೆಲ್ಲ ಭಾಗವಹಿಸಿದ್ದೀವಿ. ಆಗ ಅಲ್ಲಿ ನಾನು ಈ ಅಪ್ಲಿಕೇಶನ್ ಕೊಟ್ಟವರ ಹೆಸರನ್ನು ಹೇಳ್ತಾ ಇರುವಾಗ ಆಲೇಟಿ ಹುಡಕರು ರತ್ನಾಕರ ಅವರ ಹೆಸರು ಹೇಳಿದ ನಂತರ ಆಲೇಟಿ, ನನಗೆ ಸತ್ಯಪ್ರಸಾದ್ ನಾಯಕ್ ಅವರ ಹೆಸರು ಬರಲಿಲ್ಲ. ನಾನಾಗ ಆಲೇಟಿ ಇನ್ನೊಂದು ರಿಸರ್ವ್ ಸೀಟು. ಅಷ್ಟೊತ್ತಿಗೆ ನಮ್ಮ ಜೊತೆಯಲ್ಲಿ ಕುರಿತರು ರಾಮಕೃಷ್ಣ ಮತ್ತು ಗುರುಪ್ರಸಾದ್. ರಾಮಕೃಷ್ಣನವರು ಹೇಳಿದ್ರು ಅದು ನಾಯಕ. ಅಷ್ಟೊತ್ತಿಗೆ ನಾನು ಹೇಳಿದೆ ಸತ್ಯಪ್ರಸಾದ್ ನಾಯಕ್ ಅಂತ. ಅದು ಆ ಥರ ಒಂದು ವ್ಯವಸ್ಥೆ ಮಾತಾಡಿದ್ದೇವೆ. ಹಾಗಿರುವಾಗ ಅದರಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಂತರ ವೆಬ್ಸೈಟಲ್ಲೆಲ್ಲ ಅಮರ ಸುದ್ದಿಯವರು ಕೊಟ್ಟಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ನನಗೆ ಇದೇ ಸತ್ಯಪ್ರಸಾದನವರು ಪತ್ರಿಕಾಗೋಷ್ಠಿ ನಡೆದ 8:15 ರಾತ್ರಿಗೆ ಕಾಲ್ ಮಾಡಿದ್ರು. ತೀರ್ಥಣ್ಣ, ನೀವು ಏನೋ ನಮ್ಮ ಒಂದು ಸಂಘಟನೆಯು ನಾಯಕ ಅಂತ ಹೇಳುವ ಕಾರಣ ನಿಮ್ಮ ಮೇಲೆ PP ಹೆಗ್ಡೆ ಅವರಲ್ಲಿಗೆ ನಾಳೆ ಹೋಗಿ ಜಾತಿ ನಿಂದನೆ ಕೇಸ್ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಂತ ಸತ್ಯಪ್ರಸಾದ್ ಅವರು ನನಗೆ ಹೇಳಿದರು. ಆಗ ನಾನು ಹೇಳಿದ್ದೆ, ನೋಡಿ ಈಗ ಹೇಳಿದ ವಿಷಯವನ್ನೇ ಅವರಿಗೆ ಪ್ರಸ್ತಾಪ ಮಾಡಿದೆ. ನಿಮ್ಮ ಹೆಸರು ನನಗೆ ಆಲೇಟಿ ರತ್ನಾಕರ ಅವರನ್ನು ಹೇಳಿದ ಮೇಲೆ ನಿಮ್ಮ ಹೆಸರು ನನಗೆ ಗೊತ್ತಾಗಲಿಲ್ಲ. ಆದ ಕಾರಣ ಅದು ನಾಯಕ. ಆಗ ನಾನು ಹೇಳಿದೆ ರಿಸರ್ವ್ ಸೀಟು ಸತ್ಯಪ್ರಸಾದ್ ನಾಯಕ. ಈ ಹಿಂದೆ ಅವರು ಈಗ ಕಾಂಗ್ರೆಸ್ ಸರ್ಕಾರ ಇರುವ ಕಮಿಟಿಯಲ್ಲಿ ಇದ್ದವರು, ಒಳ್ಳೆ ಮನುಷ್ಯ ಅಂತ ಈ ಥರ ವಿಷಯ ಹೇಳಿದ್ದಾರೆ. ಅದು ಹೇಳಿದೆ ಅಂತ ನಾನು ನಂತರ ಮೊಬೈಲಲ್ಲಿ ನೋಡಿ ಆಗುವಾಗ ನನ್ನ ಈ ಬದಿಗೆ ರಾಮಕೃಷ್ಣ ಅವರು ಕೂತ್ಕೊಂಡಿದ್ರು ಕುಂಟುಗಳು. ಅದು ಅವರು ಇವತ್ತು ಬರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆಲೇಟಿ ನರ್ಕೋಡು ಮನೆಯವರ ಧರ್ಮದೈವ ಚಾವಡಿಗೆ ನಮ್ಮ ಪರ್ನೋಜಿಯಲ್ಲಿ ಗುರುಪ್ರಸಾದ್ ಮತ್ತು ಅವರು ದೊಡ್ಡ ಸಾಕೋನಿ ಮರ ಅವರೆಲ್ಲ ನಾಲ್ಕೋಡ್ನವರು ಬಂದಿದ್ದಾರೆ, ಕೊಯ್ತಿದ್ದಾರೆ. ಆದ ಕಾರಣ ಬರೋದು. ಮತ್ತೆ ನಾನು ಈಗ ತೇಜಕುಮಾರ್ ನಮ್ಮ ಊರಿನವರು ಅವರಲ್ಲಿ ಹೇಳಿದ್ದೆ, ಯಾರು ಬರೋದ್ರು ನಾನು ಬಂದು ನೇರ ವ್ಯವಸ್ಥೆ ಮಾತಾಡ್ತೇನೆ ಅಂತ ಹೇಳಿದೆ. ಹಾಗಿರುವಾಗ ಇದು ಅವರು ಆ ಥರ ಹೇಳಿದರು. ಹೇಳುವಾಗ ನಾನು ರಾಮಕೃಷ್ಣನಿಗೆ ಫೋನ್ ಮಾಡಿದ್ದೆ. ಅವರು ಅಲ್ಲಿ ಮತ್ತೆ ಫೋನ್ ಸಿಕ್ಕುದಿಲ್ಲ, ಯಾರು ಸತ್ಯಪ್ರಸಾದ್ ಅವರಲ್ಲಿ. ನಾನು 11 ಗಂಟೆವರೆಗೆ ರಾಮಕೃಷ್ಣ ಫೋನ್ ಮಾಡಿದ್ದೆ, ಫೋನ್ ಸಿಕ್ಕುದಿಲ್ಲ. ಬೆಳಿಗ್ಗೆ 7 ಗಂಟೆ ನಾನು ಹೇಳಲಿಲ್ಲ. ನಾನು ಮಲಗುವಾಗ ತೋಟದಲ್ಲಿ ಹೋಗಿ ಮಲಗುವಾಗ ಮತ್ತೆ ಕಾಡು ಮೃಗಗಳ ಹಾವಳಿ ಇರುವಾಗ ರಾತ್ರಿ ಎಲ್ಲ ಹೋಗಿ ತೋಟ ಎಲ್ಲ ನೋಡಿ ಬರುವಾಗ ಬೆಳಿಗ್ಗೆ ಹೇಳುವಾಗ ಸ್ವಲ್ಪ ಲೇಟ್ ಆಯ್ತು. ಇವ 7 ಗಂಟೆಗೆ ಮನೆಗೆ ಬಂದ ರಾಮಕೃಷ್ಣ. ಫೋನ್ ಸಿಕ್ಕಿದ್ರೆ ಈಗ ನೀವು ಬರೋಕ್ಕೂ ಹಾಗೆ ಹೀಗೆ ಅಂತ ಹೇಳಿದ. ಯಾಕೆ ಹೋದ್ರು, ನೀವೊಂದು ಹೋಗಿ ಮಾತಾಡು, ನಿನ್ನ ಹೆಂಡತಿಯ ಸೋದರತ್ತೆ ಮಗಳನ್ನು ಮದುವೆ ಆಗ್ತದೆ, ನೀವು ಸಂಬಂಧಿಕರು, ಅದಕ್ಕೆ ಬರಬೇಕು ಅಂತಿಲ್ಲ, ಅದು ದೊಡ್ಡ ವಿಷಯವನ್ನೂ ಅಲ್ಲ ಅಂತ ಈ ಥರ ಹೇಳಿದರೆ ಇಲ್ಲ ಬರಲೇಬೇಕು ಅಂತ. ಮತ್ತೆ ನನ್ನ ಕಾರ್ ತಗೊಂಡು ನಾವು ಹೋಗಿ ಆಗುವಾಗ ನಮ್ಮನ್ನು ನೆಂಟರಾಗಿ ಅವರ ವಿಶೇಷ ನೀರೆಲ್ಲ ಕೊಟ್ಟು ನಮ್ಮ ಸಂಪ್ರದಾಯ ಪ್ರಕಾರ ಸ್ವಾಗತಿಸಿದರು. ನಾವು 8:30 ಗಂಟೆಗೆ ಕರೆದಿದ್ದೇವೆ. ಇವರು ಮಿಷನ್ನಲ್ಲಿ ತೋಟ ಇರಲಿಕ್ಕೆ ಹೋಗಿದ್ರು. ಆ ದಿವಸ ಲೇಟಾಗಿ ಗ್ರಾಮ ಪಂಚಾಯತ್ ಮೀಟಿಂಗ್ ಉಂಟು ಅಂತ ಹೇಳಿ ಹೆಂಡತಿ ಹೋಗಿ ಅವರನ್ನು ಕರ್ಕೊಂಡು ಬಂದರು. ಬರುವಾಗ ಇವರು ನೇರ ಹೇಳಿದರು, ಓ ತೀರ್ಥಣ್ಣ, ನೀವು ದೇವರಂಗ ಬಂದವಳಿ ನಮ್ಮ ಮನೆಗೆ, ನಾನು ನಾಯಕ ಅಲ್ಲದೆ ಬೇರೆ ಯಾರು, ನಾನು ನಾಯಕನೇ, ಈ ಥರ ಮಾತಾಡಿದರು. ಸತ್ಯ ಹೇಳುವಂತ ನಾನು ಮೊನ್ನೆ ಹೇಳಿದ್ದೇನೆ, ಎಲ್ಲ ದೇವರುಗಳ ಸಾಕ್ಷಿಯಾಗಿ ನಾನು ಮೋಸ ಸುಳ್ಳು ವಂಚನೆ ಮಾಡಲಿಲ್ಲ, ನಾನು ಸೋತುಕೊಂಡಿದ್ದೇವೆ. ಆದರೆ ನನ್ನ ಗುರು ಹಿರಿಯರನ್ನು ಒಂದು ಇದು ಆರಾಧನೆ ಮಾಡಿ ಸೇವೆ ಮಾಡಿದಂಥ ಇದರಲ್ಲಿ ನಾನೊಂದು ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ಆಶೆಯಿಂದ ಹಾಕಿದ್ದು. ನಾನು ಹಿರಿಯವ ವಯಸ್ಸಿನಲ್ಲಿ, ಅವ ಒಂದು ಗ್ರೇಡ್ ಆಗಿದೆ ಕೇಶವ ಅಂತ ಹೇಳಿ ಹಾಕಿದ್ದು. ಇದು ಈ ಥರ ನಾನು ಹೇಳಿ, ನೀವು ಅಪರೂಪದಲ್ಲಿ ಬಂದದ್ದು, ದಯಮಾಡಿ ಕಾಫಿ ತಿಂಡಿ ಆಗದೆ ಹೋಗಬಾರ್ದು ಅಂತ. ನಂತರ 1 ಗಂಟೆ ಕೂತ ನಾವು ಹಿಟ್ಟು ಪದಾರ್ಥ ಟೀ ಎಲ್ಲ ಕುಡಿದು ನಂತರ ಇವರು ಸತ್ಯಪ್ರಸಾದ್ ಒಳ್ಳೆ ಮನುಷ್ಯ. ಸತ್ಯಪ್ರಸಾದ್ ವೈಯಕ್ತಿಕವಾಗಿ ಕೆಟ್ಟ ಜನ ಅಲ್ಲ. ನಾನು ಸತ್ಯಪ್ರಸಾದ್ ಸಣ್ಣ ವಯಸ್ಸಿನಲ್ಲಿ ಸಣ್ಣವನಾದರೂ ಅವನನ್ನು ಆವತ್ತಿನಿಂದ ಇವತ್ತಿನವರೆಗೆ ಅವರು ಇವರು ಅಂತ ಬಹುವಚನದಲ್ಲಿ ಮಾತಾಡಿಕೊಂಡಿದ್ದವರು, ಯಾರು ಬೇಕಾದರೂ ಅವರಲ್ಲಿ ಕೇಳ್ಬೋದು. ಇಷ್ಟೆಲ್ಲ ಆಗಿ ನಂತರ ಅವರಲ್ಲಿ ಅವರ ವೈನಾಟಿ ದೈವದ ಚಾವಡಿ ಕೆಲಸ ಎಲ್ಲ ಆಗುತ್ತದೆ. ಯಾಕೆ ನನಗೆ ಧಾರ್ಮಿಕ ದೈವಗಳ ಬಗ್ಗೆ ಸ್ವಲ್ಪ ಅನುಭವ ಜಾಸ್ತಿ ಉಂಟು ಅಂತ ಹೇಳಿದ್ರೆ, ಯಾರು ಅದರ ಬಗ್ಗೆ ಮಾತಾಡಿದ್ರು ನನಗೆ ಮಾತಾಡುವಷ್ಟು ಅನುಭವ ನನ್ನ ಗುರು ಹಿರಿಯರು ಕೊಟ್ಟಿದ್ದಾರೆ.
ಇಷ್ಟಕ್ಕಾಗೋ ಬರ್ಬೋದು ಬರ್ತೇನೆ ಅಂತ ಹೇಳಿದೆ. ನಂತರ ನಮ್ಮ ಕಾರುವರೆಗೆ ಬಂದು ಕಳಿಸಿದ್ರು. ಕಳಿಸಿದ ಮೇಲೆ ನಾವು ಇದು ನನಗೆ ಸುದ್ದಿ ಗೊತ್ತಾಯಿತು. ಕೂಡಲೇ ನಾನು ದೇವಸ್ಥಾನದ ಪ್ರಧಾನ ಗುಮಾಸ್ತರಿಗೆ ಕಾಲ್ ಮಾಡಿದೆ. ಕಾಲ್ ಮಾಡುವಾಗ ಹೌದು ನನಗೆ ನೀವು ಅಲ್ಲಿಗೆ ಹೋದ ವಿಷಯ ಕೂಡಲೇ ಸತ್ಯಪ್ರಸಾದ್ ಅವರು ಕಾಲ್ ಮಾಡಿದ್ರು ಅಂತ ಆಯಿತು. ಏನು ಕಾಲ್ ಮಾಡಿದ್ದು ಅಲ್ಲ ಹೀಗೆ ವಿಷಯ. ಅಷ್ಟೊತ್ತಿಗೆ ನನ್ನ ಅಳಿ ಆಗಬೇಕು. ಮಾವ ನೀವು ಇದರಲ್ಲೇನು ಪತ್ರಿಕಾಗೋಷ್ಠಿ ಅದು ಇದೆಲ್ಲ ಮಾಡಬೇಡಿ, ಅದರ ಅಲ್ಲಿಗೆ ಇದು ಮಾಡಿ ಹಾಗೆ ಹೀಗೆ ಈ ಥರ ವ್ಯವಸ್ಥೆ ಮಾಡಿದ್ರು. ಆದರೆ ನಾನು ಈ ಸತ್ಯಪ್ರಸಾದನನ್ನು ಇದೇ ಕೇಶವ ಮತ್ತು ಇನ್ನು ಜನರ ಹೆಸರು ಹೇಳೋದಿಲ್ಲ. ನನಗೆ 5 ಜನ ವಿರೋಧಿಗಳಿದ್ದಾರೆ. 3 ಜನ ಗೌಡ, ಒಬ್ಬ ಇನ್ನೊಂದು ವರ್ಗದವರು ಹಿಂದುವೆ, ಮತ್ತೊಬ್ಬ ಇನ್ನೊಂದು ವರ್ಗದವ ಹಿಂದುವೆ. ಹೆಸರು ಹೇಳೋದಿಲ್ಲ. ನನ್ನ ಅಣ್ಣನ ಮಗ ಆದ ಕಾರಣ ಹೆಸರು ಹೇಳ್ತೇನೆ, ಹೇಳೋದು ವಿಧಿ ಇಲ್ಲ. ಯಾಕೆಂದರೆ ಅವನು ಸರಿ ಇದ್ದರೆ ಇನ್ನೊಬ್ಬರಿಗೆ ಅಲ್ಲಿ ಅವಕಾಶ ಇರ್ತಿಲ್ಲ. ಅವನು ಒಪ್ಪಿ ಮೋಸ ಮಾಡಿದ ಕಾರಣ ಅವನನ್ನು ನಾನು ಹೇಳುತ್ತೇನೆ. ಹೇಳುವುದು ಮಾತ್ರ ಅಲ್ಲ, ಹರಿಕೆಯೂ ಹೇಳಿದ್ದೇನೆ. ಹೀಗಿರುವಾಗ ಅದೇ ಅಲ್ಲಿಗೆ ತಿಳಿಸಿದ್ರು. ಇಲ್ಲಿ ಮೇಯ್ನ್ ವಿಚಾರ ನಾನು ಹೇಳಿದಲ್ಲ, ಇವರ ಸೂತ್ರದಲ್ಲಿ ನಡೆಯುವುದು. ಮತ್ತು ಇನ್ನೊಂದು ನನಗೆ ಇವರಲ್ಲಿ ಕೇಳಲಿಕ್ಕೆ ಉಂಟು, ಅಮರ ಸುದ್ದಿಯವರಲ್ಲಿ. ಇಲ್ಲಿ ಸಾಧಾರಣ ಈ ಪತ್ರಿಕಾಗೋಷ್ಠಿಯಲ್ಲಿ TV ಮಾಧ್ಯಮದವರು ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟವರು ಇದ್ದಾರೆ. ಈ ಖಾಲಿ ಅಮರ ಸುದ್ದಿಯ ಮಿಥುನ್ ಅವರೇ ಈ ವ್ಯವಸ್ಥೆ ಅವರು ಇರ್ತಿದ್ರೆ ನಾನು ಕೇಳ್ತಿದ್ದೆ, ಯಾಕೆ ಮಾಡಿದರು, ಏನಿದರ ಒಳಾಟ ನಾನು ಕೇಳ್ತಿದ್ದೆ. ಅಷ್ಟು ಮಾತ್ರ ಅಲ್ಲ, ಅವರು ನನಗೆ ಆನ್ಸರ್ ಕೊಡಬೇಕು ಅಥವಾ ಪ್ರೂಫ್ ಕೊಡಬೇಕು. ಯಾಕೆಂದರೆ ಇವರು ಪಿ ಪಿ ಹೆಗ್ಡೆ ಅವರಲ್ಲಿ ಪಿ ಪಿ ಹೆಗ್ಡೆ ಅವರು ನನಗೆ ಗೊತ್ತುಂಟು, ನನಗೂ ಬೇಕಾದವರು ಇದ್ದಾರೆ. ನಾನು ಕಾನೂನು ಪ್ರಕಾರ ಏನು ಮಾಡಬೇಕು ನನಗೆ ಗೊತ್ತುಂಟು, ಆದರೆ ಮಾಡಲಿಕ್ಕೆ ಹೋಗುದಿಲ್ಲ. ಇದು ಅವರು ನಿಜವಾಗಿ ಅವರ ಆ ವೆಬ್ಸೈಟಲ್ಲಿ ಹಾಕಿದ ವಿಚಾರ ಏನು ಹಾಕಿದ್ದಾರೆ, ನನಗೆ ಹೆಲ್ಪ್ ಮಾಡುವ ಕಾಂಗ್ರೆಸ್ನ ಪ್ರಧಾನ ರಾಜಕಾರಣಿಗಳು ಇವ ಇದರಲ್ಲಿ ಇಲ್ಲ ಅಂತ ಹೇಳುವ ಮಟ್ಟಿಗೆ ಇವರು ಇದು ವೆಬ್ಸೈಟಲ್ಲಿ ಹಾಕಿದ್ದಾರೆ. ಏನು ಅಂತ ಹೇಳಿದ್ರೆ, ಇದು ಅವರ ಮನೆಗೆ ಹೋಗಿ ನಾನು ತಪ್ಪಾಯಿತು ಅಂತ ತಮ್ಮ ಹಾಕಿ ಕ್ಷಮೆ ಕೇಳಿ, ಇನ್ನು ಯಾವುದೇ ದೇವಾಲಯದ ವಿಚಾರದಲ್ಲಿ ನಾನು ಯಾವುದೇ ವಿಷಯದಲ್ಲಿ ಭಾಗವಹಿಸುವುದಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಟು ಇದು ಮುಗಿದ ಅಧ್ಯಾಯ ಅಂತ ಅಮರ ಸುದ್ದಿಯ ವೆಬ್ಸೈಟ್ನವರು ಕೊಟ್ಟಿದ್ದಾರೆ. ನಾನು ಕಾನೂನು ಕ್ರಮಗಳು ಕೈಗೊಳ್ಳುವ ವ್ಯವಸ್ಥೆಗೆ ರಚನೆ ಮಾಡ್ತಿದ್ದೇನೆ. ಇದಕ್ಕೆ ನನಗೆ ಅಮರ ಸುದ್ದಿಯವರು ಸರಿಯಾದ ಆನ್ಸರ್ ಕೊಡಬೇಕು. ಯಾಕೆಂದರೆ ನಾನು ಜಾತಿ ನಿಂದನೆ ಮತ್ತೊಂದು ಯಾರು ಮಾಡಲಿಲ್ಲ. ಗೌಡ ನಾಯಕ ಆಗುವುದಿಲ್ಲ, ನಾಯಕ ಗೌಡ ಆಗುವುದಿಲ್ಲ. ಆ ಒಂದು ವ್ಯವಸ್ಥೆಯನ್ನು ಹೇಳಿದ್ರು. ಆದರೆ ನಮಗಲ್ಲಿ ನಾವು ಗ್ರಾಮಾಂತರ ಪ್ರದೇಶದವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಹೇಳುವಷ್ಟು ಯೋಚನೆ ನಮಗೆ ಬರುವುದಿಲ್ಲ. ಹಾಗಿರುವಾಗ ವಾಡಿಕೇಳಿಗೆ ನಮ್ಮಲ್ಲಿ ಶೇಷಪ್ಪ ನಾಯ್ಕ, ಸವಿತಾ ನಾಯ್ಕ ಇವರೆಲ್ಲ ನಮ್ಮಲ್ಲಿ ಮಾಮೂಲು ಕೆಲಸ ಮಾಡಿಕೊಂಡಿದ್ದಾರೆ. ಹಾಗಿರುವಾಗ ನಮಗೆ ಇಂಥದ್ದೇ ವ್ಯವಸ್ಥೆ ಆದರೂ ನಾನು ಹೇಳಲಿಲ್ಲ. ನನಗೆ ನೆನಪಿಗೋಸ್ಕರ ಸತ್ಯಪ್ರಸಾದ್ ಅಂತ ಹೇಳಿದರೆ, ನಾಯ್ಕ ಅಂತ ಹೇಳಿದರೆ ಸತ್ಯಪ್ರಸಾದ್ ಅಂತ ಹೇಳುವ ಯೋಚನೆ ನನಗೆ ಬರಬಹುದು ಅಂತ ಹೇಳುವ ಉದ್ದೇಶದಿಂದ ಹೇಳಿದ್ದು ಹೊರತು ಬೇರೆ ಜಾತಿನಿಂದಲೇ ಮಾಡಲಿಲ್ಲ. ಇದಕ್ಕೆ ಭಾಷಣ ಮುಖ್ಯ ಸಾಕ್ಷಿ. ಈ ಥರ ಸುಳ್ಳು ವ್ಯವಸ್ಥೆ ಮಾಡಿದವರಿಗೆ 8-14 ದಿವಸದಲ್ಲಿ ನಾನು ನಂಬಿದ ಆ ಕ್ಷೇತ್ರದ ದೈವಗಳು ಪ್ರತಿಫಲ ಕೊಡ್ತಾರೆ. ಇದು ಸಾಧ್ಯ ಇದ್ದರೆ ಇದು ಅಮರ ಸುದ್ದಿ ಅವರನ್ನು ಪತ್ರಿಕಾಗೋಷ್ಠಿಗೆ ವ್ಯವಸ್ಥೆ ಮಾಡಲಿ, ನಾನು ಬರ್ತೇನೆ. ಅದು ಅವರ ತಾಕತ್ತು. ಸುಮ್ಮನೆ ಅದರೊಂದು ಎಷ್ಟೋ ಪತ್ರಿಕೆ ಮಾಧ್ಯಮದವರು ಇದ್ದಾರೆ, ಒಬ್ಬನನ್ನು ಮಾನಹರಣ ಮಾಡುವುದು, ನಾನು ಅದರೊಳಗೆ ನುಗ್ಗುವ ಪರಿಸ್ಥಿತಿ ಉಂಟುಂಟಾಗುವಾಗ ನನಗೆ ಸಪೋರ್ಟ್ ಮಾಡುವವರ ಮೆದುಳು ಹಾಳು ಮಾಡುವಂತಹ ಒಂದು ರಾಜಕಾರಣ ಮಾಡ್ತಾರೆ ಒಬ್ಬರ ಮಾತು ಕೇಳಿಕೊಂಡಂತಾದ್ರೆ ಯಾಕೆ ಬೇಕು ಈ ಪತ್ರಿಕೆ ಈ ಥರ? ಇದನ್ನು ದಯಮಾಡಿ ಸತ್ಯ ಧರ್ಮ ದೇವರು ಮೆಚ್ಚುವಾಗೆ ಪತ್ರಿಕೆಯವರು ನಡಿಬೇಕು ಅಂತ ಹೇಳೋ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಕೊಡ್ತೇನೆ. ಇನ್ನೊಂದು ವಿಚಾರ ಪ್ರಚಾರ ಆಗ್ತುಂಟು ಈಗ. ಏನು ಹೇಳಿದ್ರೆ, ನಾನು ಭಾಗವಹಿಸುವುದಿಲ್ಲ ಅಂತ. ಇಲ್ಲವೇ ಇಲ್ಲ, ಭಾಗವಹಿಸುವುದಿಲ್ಲ. ನಾನು ಭಾಗವಹಿಸಿದ್ರೆ ನನ್ನ ತಮ್ಮ ಭಾಗವಹಿಸುವುದಿಲ್ಲ. ನೀವು ಇದನ್ನು ಯೋಚನೆ ಮಾಡಬೇಕು. ಯಾಕೆ ಅಂತ, ಇದು 1993ರ ಬ್ರಹ್ಮಕಲಶದಲ್ಲಿ ಅದರ ಇದು ಮಾಹಿತಿ ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ. ಅಷ್ಟ ಯತಿವರಿಯರು, ಶೃಂಗೇರಿ ಜಗದ್ಗುರುಗಳು, ವೀರಪ್ಪ ಮೊಯ್ಲಿಯವರು, ರಂಗನಾಥ ಮಿನಿಸ್ಟ್ರು, ಆಗ MP ಆಗಿದ್ದವರು ಧನಂಜಯ ಕುಮಾರ್, ಆಗ ಸಂಕಪ್ಪರೈ ಜಿಲ್ಲಾ ಪರಿಷತ್ ಅಧ್ಯಕ್ಷರು, ಇವರ ಸಮಕ್ಷಮ ಇವರು ಇದ್ದು, ಕಿಲಾರು ಮಹಾಬಲಣ್ಣ ಆಡಳಿತ ಮುಕ್ತೇಶ್ವರರು, ಭೀಮಭಟ್ರು ಗೌರವ ಮುಕ್ತೇಶ್ವರರು, ಕಿಲಾರು ಗೋಪಾಲಕೃಷ್ಣಯ್ಯ, ಆಮೇಲೆ ಕುಡಕಲ್ಲು ತೇಜಕುಮಾರ, ಆಮೇಲೆ
ಉತ್ತಮಟ್ಟೆ ನಾರಾಯಣನ ಸಂತೋಷನವರ ತಂದೆ, ಹೀಗೆ 8 ಜನ ಇದ್ದು ಆ ಬ್ರಹ್ಮ ಕಲಸದಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿದ್ದೇವೆ. ಆ ಸಂಚಿಕೆಯಲ್ಲಿ ನಮ್ಮ ಫೋಟೋ ಎಲ್ಲ ಉಂಟು. ಈಗ ವ್ಯವಸ್ಥೆ ಏನಾಯ್ತು ಹೇಳಿದ್ರೆ, ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬಂದರೆ ನಾನು ಅದರಲ್ಲಿ ಭಾಗವಹಿಸ್ತೇನೆ ಹೇಳುವ ಒಂದು ವಿಚಾರದಿಂದಾಗಿ ಏನೇನೋ ವ್ಯವಸ್ಥೆ ನಡೆದು ಇದನ್ನು ಇದು ಮಾಡಿದ್ದಾರೆ. ನಾನು ಹೋಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಮಹಾಬಲಣ್ಣ ನನ್ನನ್ನು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾನೆ, ಮಹಾಬಲಣ್ಣನೇ ಗುರು. ಇಡೀ ಅನುಭವವನ್ನು ನನಗೆ ಕೊಟ್ಟವರು ಮಹಾಬಲಣ್ಣ. ಅವರನ್ನು ಕೈ ಮೇಲೆ ಹಿಡ್ಕೊಂಡು ಹೋಗ್ತಿದ್ದೆ ಪಕ್ಷವತ್ತಾಗಿ. ಶೃಂಗೇರಿಗೆ ನಾನು ಅವರನ್ನು ಕರ್ಕೊಂಡು ಹೋಗಿದ್ದೇನೆ. ಶ್ಯಾಮ್ ಭಟ್ರು ಡಾಕ್ಟರ್, ಇದು ಹೇಳಿದ್ರೆ ತುಂಬ ವಿಷಯ ಉಂಟು. ಶ್ಯಾಮ್ ಭಟ್ರು ಅವರ ವಿಚಾರವಾಗಿ ನನಗೆ ಭಯಭಕ್ತಿ, ಆ ಕ್ಷೇತ್ರದ ವ್ಯವಸ್ಥೆ ಏನು ಅಂತ ಹೇಳಲಿಕ್ಕೆ ನನ್ನ ಹತ್ರ ವಿಚಾರಗಳಿರ್ತವೆ, ಆದರೆ ಹೇಳುವುದಿಲ್ಲ, ಸಮಯ ಆಗ್ತದೆ. ಇಲ್ಲಿ ಈ ಥರ ವ್ಯವಸ್ಥೆ ಮಾಡುವಾಗ ನಾವು ಸಕ್ರಿಯವಾಗಿ ಭಾಗವಹಿಸಿದ್ದೇವೆ. MR ಜನಾರ್ದನ ಗೌಡರು ಅದರ ಮೇಯ್ನ್ ಇದಾಗಿದ್ದರು. ಆ ದಿವಸ ಶ್ಯಾಮ್ ಭಟ್ರಿಗೆ ಅಲ್ಲಿ ಒಂದು ಶೃಂಗೇರಿ ಜಗದ್ಗುರುಗಳ ಪಾದಪೂಜೆ ಸಾಮೂಹಿಕ ಸಭಾ ವೇದಿಕೆಯಲ್ಲಿ ನಡೆದಿದೆ. ಯಾಕೆಂತ ಹೇಳಿದ್ರೆ ಸಂತಾನ ಭಾಗ್ಯ ಇಲ್ಲ ಅಂತೇಳಿ. ಆಗ ಈಗ ನಂತರ ತೊಡಿಕಾನ ಸ್ವಾಮಿ ಸನ್ನಿಧಾನದಲ್ಲಿ ಪ್ರಾರ್ಥನೆಯಾಗಿ ಇದೇ ಶ್ಯಾಮ್ ಭಟ್ರಿಗೆ ಒಂದು ಹೆಣ್ಣು ಮಗು ದೇವರು ಕೊಟ್ಟರು, ಮಲ್ಲಿಕಾರ್ಜುನ ಪಾಸನಮೂರ್ತಿ. ಇದಕ್ಕೆ ಕಿಲಾರ ಡಾಕ್ಟ್ರು ಹರಕೆ ಹೇಳಿಕೊಂಡಿದ್ದಾರೆ, ಬೆಳ್ಳಿ ತೊಟ್ಟು ಚಿನ್ನದ ಮಗುವನ್ನು ಒಪ್ಪಿಸ್ತೇವೆ ಅಂತ ಹರಕೆ ಹೇಳಿ ಈ ಮಗು ಹುಟ್ಟಿದೆ. ಇವರು ಕಿಲಾರ ಡಾಕ್ಟ್ರು ತೀರ್ಥರಾಮ, ನನ್ನನ್ನು ಪಟೇಲ್ರೆ ಅಂತ ಕರೋದು. ನನ್ನ ತಂದೆ, ದೊಡ್ಡ ತಂದೆ, ಅಜ್ಜ ಇವರು ಪಟೇಲ ಅಂತ ಕಾರಣ. ಪಟೇಲ್ರೆ ಇಂಥ ದಿವಸ ನಾವು ಸ್ವಾಮಿ ಸನ್ನಿಧಾನದಲ್ಲಿ ಮಗುವಿನ ಜನನದ ಲೆಕ್ಕದಲ್ಲಿ ಹರಕೆ ಒಪ್ಪಿಸಲಿಕ್ಕೆ ಬರ್ತೇವೆ, ನೀವು ಬರಬೇಕು ಅಂತ ಹೇಳಿದ್ರು. ಮಹಾಬಲಣ್ಣ ಅನಾರೋಗ್ಯದಲ್ಲಿದ್ದಾರೆ ಆ ದಿವಸ ಮಧ್ಯಾಹ್ನ ಮಹಾಪೂಜೆ ಆಗಿ ಸಾಮೂಹಿಕ ಪ್ರಾರ್ಥನೆ ಆಯಿತು. ಆಗ ಇದೇ ಕಿಲಾರ ಡಾಕ್ಟರ್ ಗೋಪಾಲಕೃಷ್ಣಯ್ಯ, ಪಟೇಲ್ರೆ ನೀವು ಪ್ರಾರ್ಥನೆ ಮಾಡಿಕೊಳ್ಬೇಕು, ಹರಕೆ ಒಪ್ಪಿಸುವಂಥದ್ದು. ಆಗ ನಾನು ಕೈ ಮುಗ್ದು ಹೇಳಿದೆ, ಸ್ವಾಮಿ ನನ್ನ ಆತ್ಮಪೂರ್ವಕ ಮನಸ್ಸಲ್ಲಿ ಗ್ರಹಿಸಿಕೊಳ್ತೇನೆ, ಇದರ ಬಗ್ಗೆ ಮಹಾಬಲಣ್ಣನೇ ಇಲ್ಲಿ ಪ್ರಧಾನ, ಆರೋಗ್ಯ ಸರಿ ಇಲ್ಲದಿದ್ರು ಅವರು ಏನು ಹೇಳಿಕೊಂಡ್ರು ಅದೇ ವ್ಯವಸ್ಥೆ ಸರಿಯಾಗ್ತದೆ ಅಂತ ಹೇಳಿದರು. ಮಹಾಬಲಣ್ಣ ಪಾಪ ನಡುಗಿಕೊಂಡು ಮಾತಾಡೋದು ನನಗೆ. ಅವರು ನಂತರ ಬಿ ಭಟ್ರಿಗೆ ಹೇಳಿದ್ರು, ಅವರು ಪ್ರಾರ್ಥನೆ ಮಾಡಿದರು. ಹಾಗಿರುವಾಗ ನಾನು ಕಿಲಾರ ಡಾಕ್ಟರ್ ಮನೆತನ, ನಮ್ಮ ಉಳುವಾರು ಮನೆತನ, ಇನ್ನು ಈಗ ಆ ಪೀರಿಯಡಲ್ಲಿ, ಅದಕ್ಕಿಂತ ಹಿಂದಿನ ಪೀರಿಯಡಲ್ಲಿ ಭೀಮಭಟ್ರ ತಂದೆ ಗೌರವ ಮುಕ್ತೇಶ್ ಅವರು ಅಲ್ಲಿಯವರಾಗಿದ್ದ ಮಾಯಿಲಪ್ಪ ಗೌಡರು ಇರುವ ಟೈಮಲ್ಲಿ ಇದು ಮಾಯಿಲಪ್ಪ ಗೌಡರು ಆಡಳಿತ ಮುಕ್ತೇಶ್ವರಾಗಿದ್ದರು ಇಬ್ಬರು. ಅವರಿಂದ ತುಂಬ ಸೇವೆ ಆಗಿದೆ. ಆಗ ಇಲ್ಲಿ ವಿಚಾರ ಏನಂತ ಹೇಳಿದ್ರೆ, ನಾನು ಇದಕ್ಕೆ ಭಾಗವಹಿಸಿರಲಿಲ್ಲ. ಯಾಕೆ? ಈಗ ಕಳೆದ ಬ್ರಹ್ಮ ಕಲಸಕ್ಕೆ ಅಂತ ಹೇಳಿದ್ರೆ ನನಗೆ ಯಾವುದೇ ಇನ್ವಿಟೇಷನ್ ಇಲ್ಲ, ಕೊಡುವುದಿಲ್ಲ, ಹೇಳುವುದಿಲ್ಲ. ಇದು ಪ್ರಮಾಣ ಮೂಲಕ ಹೇಳೋದು. ಅದೇ ಥರ ನನ್ನ ತಮ್ಮನಿಗೂ ಹೇಳೋದಿಲ್ಲ. ನನ್ನ ತಮ್ಮಂದು ನಂದು ನಾವು ಡೊನೇಷನ್ ಆಗಿನ ಕಾಲದಲ್ಲಿ ಕೊಟ್ಟ 10,555 ರೂಪಾಯಿ ನಾವು ಡೊನೇಷನ್ ಕೊಟ್ಟು ಫುಲ್ಲು ಸೇವೆ ಮಾಡಿದ್ದೇವೆ. ಸುಮಾರು ಒಂದು 15-20 ದಿವಸ ದೇವರ ಸೇವೆ ಮಾಡಿದ್ದೇವೆ. ನಮಗೆ ಅದರ ಅನುಭವ ಉಂಟು, ಸೇವೆ ಮಾಡಿದ್ದೇವೆ. ಇದು ಮಾಡಲಿಲ್ಲ ಕಾರಣ ನನ್ನನ್ನು ಕರೆಸಿದ್ರೆ ನಮ್ಮವರಿಗೆ ಅಲ್ಲಿ ಅವಕಾಶ ಸಿಕ್ಕುವುದಿಲ್ಲ ಅಂತ ಹೇಳೋ ಭಾವನೆ ಇನ್ನೊಂದು ಪಕ್ಷದಲ್ಲಿದ್ದ ನಮ್ಮವರಿಗಿತ್ತು. ಈ ಥರ ಏನೇನೋ ರಾಜಕೀಯ ವ್ಯವಸ್ಥೆ ನಡೀತಿದೆ. ಹಾಗೆ ನನ್ನನ್ನು ಇನ್ವೈಟ್ ಮಾಡ್ತಿರ್ಲಿಲ್ಲ. ನಂತರ ಈ ಬ್ರಹ್ಮಕಲಸಕ್ಕೆ ಕಾಗದ ಪ್ರಿಂಟ್ ಮಾಡಿದರು. ಅದರಲ್ಲಿ ಇವರಿಗೆ ಬೇಕಾದವರನ್ನೇ ಎಲ್ಲ, ಯಾರನ್ನು ಮುಕ್ತವಾಗಿ ಭೇಟಿ ಮಾಡಲಿಲ್ಲ. ಕಾಗದದಲ್ಲಿ ಇಂಥವರಿಗೆ ಇಂಥ ಸಮಿತಿ, ಇಂಥವರಿಗೆ ಚಪ್ಪರ ಸಮಿತಿ, ಇಂಥವರಿಗೆ ಉಗ್ರಾಣ ಸಮಿತಿ, ಹೀಗೆಲ್ಲ ವ್ಯವಸ್ಥೆ ಮಾಡಿದರು. ನನ್ನನ್ನು ಬೇಡ, ನಾನು ಇವರಿಗೆ ವಿರೋಧಿ, ಧಾರ್ಮಿಕ ವಿಷಯದಲ್ಲಿ ನಾನು ಇವರಿಗೆ ವಿರೋಧಿ ಆಗಿರ್ಬೋದು. ನನ್ನ ತಮ್ಮನ ಹೆಸರು ಸಮಿತಿ ಮೆನ್ಷನ್ ಮಾಡಲಿಲ್ಲ. ಹಾಗಿರುವಾಗ ನೋಡಬೇಕು, ಇದಕ್ಕೆಲ್ಲ ದೇವರು ಇವತ್ತಲ್ಲ ನಾಳೆ ಪರಿಪೂರ್ಣ ವ್ಯವಸ್ಥೆ ಮಾಡ್ತಾರೆ. ಆದರೆ ನಾವು ಪ್ರಯತ್ನ ಮಾಡುವ ವಿಚಾರ ಏನು ಅಂತ ಹೇಳಿದ್ರೆ, ತೊಡಿಕಾನ ಸೀಮೆ ದೇವಸ್ಥಾನ ದಲ್ಲಿ ಏನಾದರೂ ಒಂದು ವ್ಯತಿರಿಕ್ತ ವ್ಯವಸ್ಥೆ ಆದರೆ ಅದರ ಪ್ರಪ್ರಥಮ ದೇವರ ಕೋಪ ಏಟು ಸಿಕ್ಕುವುದು ಉಳುವಾರು ತರವಾಡಿಗೆ ಸಂಬಂಧಪಟ್ಟ ಕುಟುಂಬಸ್ಥರಿಗೆ. ಆದ ಕಾರಣ ನಾವು ಹೇಳುವುದು, ಯಾಕೆಂತ ಹೇಳಿದ್ರೆ ಆ 93ರ ಮಹಾಸಂಚಿ ಪುಸ್ತಕದಲ್ಲಿ ವಾಸ್ತು ಬಗ್ಗೆ ಬಹಳ ಚಂದ ಪಟವೇ ಉಂಟು, ದೇವಳದ ವಾಸ್ತು ಬಗ್ಗೆ. ಈಗ ನಾನು ಅದನ್ನು ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ದೇವರು ನಮಗೆ ಅಲ್ಲಿ ಆ ಒಂದು ಯೋಗ್ಯ ಭಾಗ್ಯವನ್ನು ಅದರ ಒಳಗೆ ಪ್ರವೇಶಿಸುವ ಅಧಿಕಾರ ಕೊಡಲಿ. ಆಮೇಲೆ ಈ ಎಲ್ಲ ಚಾನಲ್ನವರನ್ನು ಅಲ್ಲಿಗೆ ಕಳಿಸ್ಬೋದು, ಅಥವಾ ನಾವು ಪತ್ರಿಕಾಗೋಷ್ಠಿ ಮಾಡುವ ವ್ಯವಸ್ಥೆಯನ್ನು ಭಾಷಣ ಮೂರ್ತಿ ಇದ್ದರೆ ಒದಗಿಸಿಕೊಡ್ಬೋದು ಅಂತ ಹೇಳುತ್ತಾ ನಾನು ವ್ಯವಸ್ಥೆ ಮಾಡ್ತೇನೆ. ಆದರೆ ಅಮರ ಸುದ್ದಿಯವರು ಮಾತ್ರ ಇದರ ಬಗ್ಗೆ ಎಚ್ಚರ ವಹಿಸಬೇಕು. ಏನೇನೋ ಮಾತಾಡಬಾರ್ದು. ಮಾತಾಡಿದರೆ ಕಾನೂನು ಹೋರಾಟಕ್ಕೂ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳ್ತೇನೆ. ಇನ್ನೊಂದು ವಿಷಯ, ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ. ಒಂದು ವಿಚಾರ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಳ್ಯ ತಾಲೂಕಲ್ಲಿ ಹೈಯೆಸ್ಟ್ ರೈತ ಸಂಘದಲ್ಲಿ ಇರುವುದು ಕಾಂಗ್ರೆಸ್ನವರು.
ನಮ್ಮ ಗೋಲಾಜಾಕ್ಷ ತಾಲೂಕು ಅಧ್ಯಕ್ಷರನ್ನು ಹೊರತುಪಡಿಸಿ ಅವರು JDSನವರು ಹೊರತುಪಡಿಸಿ, ನಂತರ ನೆಚ್ಚಿಲು ತೀರ್ಥರಾಮ ನನ್ನ ಸೋದರತ್ತೆ ಮಗ ಅವರು BJPಯಲ್ಲಿ ಅವರಾಗಿದ್ದರು, ಸಕ್ರಿಯ ಕಾರ್ಯದರ್ಶಿಯಾಗಿ ತಾಲೂಕಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೊಂದು ಮನಸ್ಸಲ್ಲಿ ನೋವಾಗಿ ಅದನ್ನು ಬಿಟ್ಟಿದ್ದಾರೆ. ಅದಕ್ಕೆ ಇವರು ಬೆಂಗಳೂರಲ್ಲಿ ರಾಜಕಾರಣ ಮಾಡಿಕೊಂಡು ಇವರು ಕೆಲವಾರು ವಿಚಾರ ಹೋದವರು ಹೇಳಿದ್ದಾರೆ, ಅವರು ಕಾಂಗ್ರೆಸ್ ಅಲ್ಲ ರೈತ ಸಂಘದವರು ಅಂತ. ನಾನು ನಿಜವಾಗಿ ಸಾವಿರದ ಈ MP ಎಲೆಕ್ಷನ್ಗೆ ಜನಾರ್ದನ ಪೂಜಾರಿ ನಿಂತರು. ನಾನು ನಿಜವಾಗಿ RSS ಸಂಘ ಟ್ರೈನಿಂಗ್ ಆಗಿ ನಾನು ಒಂದು 10 ವರ್ಷ ನಿರಂತರ DV ಸದಾನಂದರು BJP ಅಧ್ಯಕ್ಷರಾಗಿರುವಾಗ ನಿರಂತರ BJPಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಮನೆಯಲ್ಲಿ ಕೃಷಿ ಮಾಡದೆ ದುಡಿದವ. ನನಗೆ ಅಲ್ಲಿಯ ಒಂದು ಗುಂಪಿನ ವ್ಯವಸ್ಥೆ ಬೇಸತ್ತು ನಾನು MP ಎಲೆಕ್ಷನ್ಗೆ ಜನಾರ್ದನ ಪೂಜಾರಿ ನಿಂತರು. ಅರಂತೋಡು ಗ್ರಾಮದ ಪೇಟೆಯಲ್ಲಿ ದೇವದಾರ ಮರದ ಅಡಿ ವೇದಿಕೆ ಕಟ್ಟಿ ಅಲ್ಲಿ ಸಾಮೂಹಿಕ ಪ್ರಚಾರ ಸಭೆ. ಆ ಸಭೆಯಲ್ಲಿ ನಾನು ಮನನೊಂದು ಇವರ ಜನಾರ್ದನ ಪೂಜೆ ಅವರ ಸಮಕ್ಷಮ ಅವರು ನನಗೆ ಹಾರ ಹಾಕಿ ನನ್ನನ್ನು ಪಕ್ಷಕ್ಕೆ ಸ್ವೀಕರಿಸಿದ್ದು. ಅವತ್ತಿನಿಂದ ಇವತ್ತಿನವರೆಗೆ ನಾನು ಫೀಲ್ಡ್ ವರ್ಕ್ ಇವತ್ತಿನವರೆಗೆ ಮಾಡ್ತಿದ್ದೇನೆ. ಆದರೆ ಇವರು ಏನು ಮಾಡ್ತಾರೆ ಅಂದರೆ, ಹೇಗಾದರೂ ಮಾಡಿ ಇವನ ಮೇಲೆ ಆರೋಪ ಮಾಡಿ ಈ ಥರ ಮಾಡಬೇಕು ಅಂತ. ಮತ್ತು ಇನ್ನೊಂದು ಕಾಂಗ್ರೆಸ್ ಬ್ಲಾಕಿನ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನನಗೆ ಭಯಂಕರ ನೋವುಂಟು. ನನ್ನ ತಲೆ ಇರುವವರೆಗೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನಲ್ಲಿ ಇರುವವ ನಾನು. ಈ ಹಿಂದೆ ಪಕ್ಷದಲ್ಲಿ ಇದ್ದು ಈ ಕೇಶವನ ಹೆಂಡತಿಯನ್ನು ತಾಲೂಕು ಬೋರ್ಡ್ ಪಂಚಾಯತಿಗೆ ಇಲೆಕ್ಷನ್ಗೆ ನಿಲ್ಲಿಸಿದ್ದೆ ನಾನು. ಇಲೆಕ್ಷನ್ಗೆ ನಿಲ್ಲಿಸುವಾಗ ಇನ್ನೊಂದು ನಮ್ಮ ಮನೆಯವರು ಪುಷ್ಪಾ ಮೇದಪ್ಪ ಅವರು ಇಲೆಕ್ಷನ್ಗೆ BJPಯಿಂದ ನಿಂತರು. ಸಂತೋಷ, ಅವರು ಗೆದ್ದರು, ಇವರು ಗೆದ್ದರು. ಆದರೆ ಇಲ್ಲಿ ಕಾಂಗ್ರೆಸ್ನವರೇ BJPಯವರನ್ನು ಗೆಲ್ಲಿಸಿದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಹಾಗೆ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ PC ಜಯರಾಮ್ ಅವರು ಸತ್ಯ, ಧರ್ಮ, ನ್ಯಾಯ ಪ್ರಕಾರ ಪಶುವಿನಂತ ಮನುಷ್ಯ. ಅವರಿಗೆ ರಾಜಕಾರಣ ಬೇಕು, ಯಾಕೆಂದ್ರೆ ಇಲ್ಲದ್ರೆ ಆಗುದಿಲ್ಲ. ಜವಾಬ್ದಾರಿ ತಗೊಂಡ್ರೆ ಅವರ ಹೆಸರು ಹಾಳು ಮಾಡಲಿಕ್ಕೆ ಅವರ ಒಳಗೆ ಒಂದು ಕೂಟ ಉಂಟು. ರಾಜಕಾರಣ ಹೇಗೆ ಅಂತ ಹೇಳಿದ್ರೆ, ಅವರವರ ಬೇಳೆ ಬೇಯಿಸಿಕೊಳ್ಳಲಿಕ್ಕೆ ಇಲೆಕ್ಷನ್ ಯಾವುದೇ ಘೋಷಣೆ ಆದರೆ 2 ತಿಂಗಳಿಗೆ ಮೊದಲು ಕತ್ತಲು ಹೊರಿಸ್ತಾರೆ, ಇಸ್ತ್ರಿ ಮಾಡಿ ಸರಿ ಇಡ್ತಾರೆ. ಇಲೆಕ್ಷನ್ಗೆ ಹಣ ಬರುತ್ತೆ ಅಂತ ಆಗುವಾಗ ಅದನ್ನು ಹಂಚಿಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಪ್ರತಿ ವಿಲೇಜಲ್ಲಿ ಕಾಂಗ್ರೆಸ್ಸಿನ ಹಿತೈಷಿಗಳು, ನಂತರ ಒಳ್ಳೆಯ ಕಾರ್ಯಕರ್ತರು ಇದ್ದಾರೆ. ಇವರಿಗೆ ತುಂಬಾ ಜನ ಬೇಕು ಅಂತಿಲ್ಲ, 4 ಜನ ಕಾರ್ಯಕರ್ತರಿದ್ರೆ ಸಾಕು ದುಡ್ಡು ಹಂಚಿಕೊಳ್ಳಲಿಕ್ಕೆ. ಬಂದರು 10 ದಿವಸಕ್ಕೆ ನಮ್ಮ ಅರಂತೋಡಲ್ಲಿ ಕಳೆದ ಇಲೆಕ್ಷನ್ ಆಯಿತು. 15 ದಿವಸಕ್ಕೆ ಮೊದಲು ತೆಕ್ಕಿದ ಸಮುದಾಯ ಭವನದಲ್ಲಿ ಮೀಟಿಂಗ್ ಆಯಿತು. 15 ದಿವಸಕ್ಕೆ ಮೊದಲು. ಅಷ್ಟರವರೆಗೆ ಯಾವುದೇ ಒಂದು ಬಡವನ ಬಗ್ಗೆ ಚಿಂತನೆ, ಏಳಿಗೆ ಕೆಲಸ ಮಾಡುವ ವ್ಯವಸ್ಥೆ ಇಲ್ಲ ಯಾವುದು ನಮ್ಮ ಪಕ್ಷದವರು. ಹಾಗಿರುವಾಗ ಇಲ್ಲಿ ನಿಜವಾಗಿ ಉಂಟಲ್ಲ, ಈಗೇಂತಾದ್ರೆ ನಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಇಲ್ಲಿ ಖಂಡಿತ ಇವರ ಇದರಲ್ಲಿ ಅವರಿಗೆ ನಿರ್ನಾಮ ಆಗ್ತದೆ. ಆದರೆ PC ಜಯರಾಮ್ ಅವರು ಚಿನ್ನದಂತ ಮನುಷ್ಯ. ಅವರಿಗೆ ರಾಜಕೀಯ ಹೊರತುಪಡಿಸಿ ಕಾಂಗ್ರೆಸ್ ಹೇಳಿ ಅವರಿಗೆ ಒಂದು ಸಾಧ್ಯತೆ ಉಂಟು. ಏನು ಅಂತ ಹೇಳಿದ್ರೆ, ಯಾವುದೇ ಅವರ ಏರಿಯಾದ ಕ್ಷೇತ್ರದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಆದರೆ ಅಧಿಕಾರಕ್ಕಾಗಿ ಕಚ್ಚಾಡುವ ಸದಸ್ಯರನ್ನು ಸಮನಗೊಳಿಸಿ ಹೇಗೆ ಅವರು ಒಂದು ಚಂದದ ದಾರಿಯಲ್ಲಿ ತಗೊಂಡು ಹೋದರು ಅಂತ ಹೇಳುವ ಒಂದು ಅಭಿಪ್ರಾಯ ನನ್ನ ಹತ್ರ ಉಂಟು. ಒಬ್ಬರನ್ನು ನಾನು ದೂರುತ್ತಿಲ್ಲ. ಹಾಗಿರುವಾಗ ನಾನು ಮಾತಾಡಿದ್ರಲ್ಲಿ ಏನಾದರೂ ವ್ಯತ್ಯಾಸ ಹೆಚ್ಚು ಕಮ್ಮಿ ಇದ್ರೆ ಕೇಳಬಹುದು. ನಂತರ ಅಮರ ಸುದ್ದಿ ಅವರಿದ್ರೆ ನನ್ನ ಈಗಿನ ಆನ್ಸರಿಗೆ ಕ್ವಶನ್ ಕೇಳಬಹುದು ದಯಮಾಡಿ.